ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಪವಾಡ ಮಹಿಮೆ, ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪುಣ್ಯಕ್ಷೇತ್ರ ಶ್ರೀ ಶನೀಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಸಹಸ್ರ ಜನಸಂಖ್ಯೆಯ ಭಕ್ತಾದಿಗಳ ಸುಮಾರು 10,000ಕ್ಕೂ ಮೇಲ್ಪಟ್ಟು ರಥೋತ್ಸವಕ್ಕೆ ಭಾಗವಹಿಸಿದ್ದು ಮೊಟ್ಟ ಮೊದಲ ಇಡೀ 2 ಜಿಲ್ಲೆಗಳಲ್ಲಿ ಎಂದೂ ನೋಡದ ಸಂಭ್ರಮ. ಈ ದಿನ ಚಿಂತಾಮಣಿ ತಾಲೂಕು ಕುರುಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಭಕ್ತರ ದರ್ಶನ ಪ್ರತಿಫಲ ಸಿಗಲಿರುವ ಗಡದಾಸನಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ 4ನೇ ಶನಿವಾರ ದೇವಸ್ಥಾನ ಆವರಣದಲ್ಲಿ ದೇವರ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶ್ರೀ ಶನೀಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಪ್ರಮುಖ ಬೀದಿಗಳಲ್ಲಿ ಸಂಭ್ರಮದಿಂದ ನಡೆಯಿತು. ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಎಲ್ಲರ ವಿಶ್ವಾಸ ಪಡೆದ ಗೌರವಾನ್ವಿತ ಕಾರ್ಯಕಾರಿ ಕಮಿಟಿ ಅಧ್ಯಕ್ಷರು ಹಾಗೂ ಸದಸ್ಯರು ಶ್ರೀ ಶನೀಶ್ವರ ಸ್ವಾಮಿ ನವಗ್ರಹ ದೇವಾಲಯ ಟ್ರಸ್ಟ್ ವತಿಯ ಗೌರವಾನ್ವಿತ ಎಲ್ಲ ಗಣ್ಯರು, ಹಿರಿಯರು, ಯುವ ಮುಖಂಡರು, ದೇವಸ್ಥಾನದ ಸೇವಾಕರ್ತರು, ದೇವಸ್ಥಾನದ ಅಭಿವೃದ್ಧಿಯ ಗೌರವಾನ್ವಿತ ಸಹಕರಿಸಿದ ದಾನಿಗಳು, ಭಕ್ತರ ಉತ್ಸವಗಳ ಹಾಗೂ ಕಾರ್ಯಕ್ರಮಗಳ ಸೇವಾ ಕಾರ್ಯಕರ್ತರು ಹಾಗೂ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮ ಎಲ್ಲ ರೂವಾರಿಗಳು ಹಾಗೂ ತಾಲೂಕಾ ದಂಡಾಧಿಕಾರಿಗಳು, ಕುರುಬೂರು ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಾಥ್ ಅವರು, ಗೌರವಾನ್ವಿತ ಮುಖ್ಯ ಅತಿಥಿಗಳು ಹಾಗೂ ಅನ್ನ ಸಂತರ್ಪಣೆ, ವಿದ್ಯುತ್ ದೀಪ ಅಲಂಕಾರ ಮತ್ತು ಪೆಂಡಾಲ್ ವ್ಯವಸ್ಥೆ, ಗಡದಾಸನಹಳ್ಳಿ ಗ್ರಾಮಸ್ಥರು ಮತ್ತು ಭಕ್ತರ ಸಹಕಾರ ಹಾಗೂ ಪ್ರಧಾನ ಅರ್ಚಕರು ನಾರಾಯಣ ಮೂರ್ತಿ, ಕಮಿಟಿಯ ಸಕ್ರಿಯ ಭಕ್ತರ ವಿಶ್ವಾಸ ಪಡೆದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಹಾಗೂ ಶ್ರೀ ಶನೀಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಸದಸ್ಯರು ಹಾಗೂ 6 ಸರದಿ ಯಜಮಾನರು ಹಾಗೂ ಸಮಸ್ಯೆ ಜನಸಾಮಾನ್ಯರ ಸಹಕಾರ, ಗೌರವಾನ್ವಿತ ಕೆನರಾ ಬ್ಯಾಂಕ್ ಸಹಾಯಕರು, ಗಡದಾಸನಹಳ್ಳಿ ಪರಮೇಶ ಭಕ್ತರು ಹಾಗೂ ಹರಿಕಥಾ ದಾಸರ ತಂಡದವರು ಎಲ್ಲರೂ ಸಹಭಾಗಿತ್ವದಲ್ಲಿ ರಥೋತ್ಸವದ ಅಂಗವಾಗಿ ವೇಷಭೂಷಣಗಳ ಸಂಭ್ರಮ, ಗ್ರಾಮದ ಮನೆ ಮನೆಯಲ್ಲೂ ವಿಜೃಂಭಣೆ, ಸಂತೋಷದ ದಿನ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಹಸ್ರ ಭಕ್ತಾದಿಗಳ ಸುಮಾರು 10,000ಕ್ಕೂ ಹೆಚ್ಚು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ, ದೇವರ ಪ್ರಸಾದ ವಿನಿಮಯವನ್ನ ದೇವಸ್ಥಾನದ ಕಂಡಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯರು, ಮುಖಂಡರು, ಊರಿನ ಭಕ್ತರ ಎಲ್ಲರ ಸಮ್ಮುಖದಲ್ಲಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕರು, ಜನಸಾಮಾನ್ಯರ ವಿಶ್ವಾಸವೇ ನನ್ನ ಗುರಿ ಎಂದು ಹರೀಶ್ ಗೌಡ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು 37 ವರ್ಷಗಳಿಂದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಹಾಗೂ ನಮ್ಮ ದೇವಸ್ಥಾನದ ಸುಮಾರು 5 ಅಡಿಗಿಂತ ಜಾಸ್ತಿ ಇರುವ ದೇವರ ವಿಗ್ರಹ ಮಹಿಮೆ, ಪವಾಡ ಈ ಭಾಗದ ಎಲ್ಲ ಸಮುದಾಯಗಳ ಜನಸಾಮಾನ್ಯರ ಸಹಕಾರವೇ ಕಡೆ ಶನಿವಾರ ಜಾತ್ರೆಯ ವಿಶೇಷತೆ. ಪ್ರತಿ ವರ್ಷ ಮಳೆ ತಪ್ಪದೆ ಬರುತ್ತದೆ. ತಮ್ಮಲ್ಲಿ ತಿಳಿಸಲು ಶ್ರೀ ಶನೀಶ್ವರ ಸ್ವಾಮಿ ರಥೋತ್ಸವ ಮೊಟ್ಟ ಮೊದಲಿಗೆ ನಮ್ಮ ಗ್ರಾಮದ ವಿಶೇಷತೆ. ಮುಂಬರುವ ದಿನಗಳಲ್ಲಿ ಎಲ್ಲ ಭಕ್ತರಿಗೆ ಛತ್ರಕ್ಕೆ ಎಲ್ಲ ಭಕ್ತರ ಸಹಾಯ ಮಾಡಬೇಕು ಎಂಬುದಾಗಿ ತಿಳಿಸಿದರು. ನಮ್ಮ ದೇವರ ಕೆಲಸಗಳಿಗೆ ಭಕ್ತರ ಸಹಾಯ ಇರುತ್ತದೆ. ಈ ದಿನ ಎಲ್ಲ ಭಕ್ತರ ಸಹಾಯವೇ ದೇವಸ್ಥಾನದ ಅಭಿವೃದ್ಧಿಗೆ ಶ್ರೀರಕ್ಷೆಯಾಗಿದೆ. ಭಕ್ತರ ಸಂಭ್ರಮ ಇಲ್ಲ ದೇವಸ್ಥಾನದ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಪುಣ್ಯಕ್ಷೇತ್ರ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು ಜಿಎನ್ ಅಂಜೇಗೌಡ ಅವರು ಮಾತನಾಡಿ, ಈ ದೇವಸ್ಥಾನದ ಮಹಿಮೆ ಚೌಡಮ್ಮ ಅಜ್ಜಿ ಎಂಬುವರು ಹಿರಿಯರು ಇದ್ದಾಗ ಈ ದೇವಸ್ಥಾನದ ಕನಸಿನ ದೇವಾಲಯದಲ್ಲಿ ಚೌಡಮ್ಮ ಅಜ್ಜಿ ಭಕ್ತರ ದೇವರ ಪವಾಡ ಮಹಿಮೆ ತಿಳಿಸಿದಾಗ ಸ್ವಂತ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದರು. ಇಲ್ಲಿನ ಸುತ್ತಮುತ್ತ ಗ್ರಾಮದ ಭಕ್ತರ ದೇವರ ಭಕ್ತಿ ಇದೆ ಎಂಬುದಾಗಿ ತಿಳಿಸಿದಾಗ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ ಎಲ್ಲ ರೀತಿಯ ಪರಿಹಾರ ಸಿಗಲಿದೆ. ಇದೇ ರೀತಿ ಪ್ರತಿ ವರ್ಷ ಬ್ರಹ್ಮ ರಥೋತ್ಸವ ಸಂಭ್ರಮ ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಭಕ್ತರು ವಿಜಯ್ ಕುಮಾರ್ ಅವರು ಮಾತನಾಡಿ, ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಮ್ಮ ಗ್ರಾಮಗಳಲ್ಲಿ ಸತತವಾಗಿ 37 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದೇವೆ. ಇದೇ ರೀತಿ ಪ್ರತಿ ವರ್ಷವೂ ಇನ್ನೂ ಮುಂಬರುವ ದಿನಗಳಲ್ಲಿ ವಿಜೃಂಭಣೆಯಿಂದ ನಡೆಸುತ್ತೇವೆ. ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ವಿವಿಧ ಜಿಲ್ಲೆಗಳ ತಾಲೂಕುಗಳಿಂದ ಭಕ್ತಾದಿಗಳು ಸಹಸ್ರ ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ನಮ್ಮ ದೇವಾಲಯದ ದೇವಸ್ಥಾನದಿಂದ ವತಿಯಿಂದ ಧನ್ಯವಾದ ತಿಳಿಸುತ್ತೇವೆ. ಶ್ರೀ ಶನೇಶ್ವರ ಸ್ವಾಮಿ ಪ್ರಸನ್ನ ಗಡದಾಸನಹಳ್ಳಿ
ಗ್ರಾಮ, ಕುರ್ಬೂರ್ ಪಂಚಾಯತಿ, ಕಸ್ಬಾ ಹೋಬಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇಲ್ಲಿ ಸುಮಾರು 37 ವರ್ಷಗಳಿಂದ ಈ ಶನೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಾಗಿ ನೋಡ್ಕೊಂಡ್ ಬರ್ತದೆ. ಆಮೇಲೆ ಇಲ್ಲಿ ನಮ್ಗೆ ಇರ್ತಕ್ಕಂಥ ವಿಗ್ರಹ 5 ಅಡಿ ವಿಗ್ರಹ, ಸುಮಾರು 5 ಅಡಿಗಿಂತ ಜಾಸ್ತಿ ಬರ್ತದೆ ವಿಗ್ರಹ. ತುಂಬಾ ಅಪರೂಪವಾಗಿ ಕಾಣ್ತಕ್ಕಂಥ ವಿಗ್ರಹ ಇದು. ಆಮೇಲೆ ಇಲ್ಲಿ ಪ್ರತಿ ವರ್ಷ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸುಮಾರು 5ರಿಂದ 10,000 ಜನಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗ್ತದೆ, ಪ್ರಸಾದ ವಿನಿಯೋಗ ಆಗ್ತದೆ. ಪ್ರತಿ ವರ್ಷನೂ ಸಹ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಂದ ಬರ್ತಕ್ಕಂಥ ಧನ ಸಹಾಯ ಹಾಗೂ ಬೇರೆ ನಮ್ಮ ಊರಿನ ಸುತ್ತಮುತ್ತಲಿನ ಜನಗಳು ಹಾಗೂ ಈ ಊರಿನಲ್ಲಿರ್ತಕ್ಕಂಥ ನಮ್ಮ ಎಲ್ಲಾ ಜನಾಂಗದ ಜನಗಳ ಸಹಾಯದಿಂದ ಇಲ್ಲಿ ಪ್ರಸಾದ ವಿನಿಯೋಗ ಮಾಡಲಾಗ್ತದೆ. ಏನು ಅಂತಂತಂದ್ರೆ ಈ ಊರಿನಲ್ಲಿ ಯಾವಾಗಾದ್ರೂ ನಮ್ಮ ಇಲ್ಲಿ ಜಾತ್ರೆ ಏನು ಕಡೆ ಶನಿವಾರ, ಶ್ರಾವಣ ಮಾಸದ ಕಡೆ ಶನಿವಾರ ಇಲ್ಲಿ ಜಾತ್ರೆ ಆಗ್ತದೆ. ಈ ಕಡೆ ಶನಿವಾರ ನಮ್ಗೆ ನಾವು ಕಂಡಂತದ್ದು ಏನಂತಂದ್ರೆ ಈ ಮಳೆ ಏನ್ ನಮ್ಗೆ ಬರ್ತಾ ಇದೀವಿ, ನೀವು ನೋಡಿದ್ದೀರಾ ಮಳೆ ಬಂದಿದ್ದು, ನಾವು ಒಂದು ಹನಿ ಆದ್ರೂ ಮಳೆ ಬರ್ಲೇ ಬರುತ್ತೆ ಈ ಕಡೆ ಶನಿವಾರದಿಂದ. ಆತರ ಪ್ರತೀತಿ ಇದೆ. ಆಮೇಲೆ ತುಂಬಾ ಇಲ್ಲಿ ಪವಾಡಗಳು ನಡೆದಿರ್ತಕ್ಕಂಥದ್ದಿದೆ. ನಮ್ಗೆ ಪರ್ಸನಲ್ ಆಗಿ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಪವಾಡ ನಡೆದಿರ್ತಕ್ಕಂಥದ್ದು. ಬಹಳ ಪವರ್ಫುಲ್ ನಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿರೋದು. ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಶನೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯೋದು, ಬ್ರಹ್ಮತೇರು ನಡೆಯೋದು ಬಹಳ ರೇರು, ತುಂಬಾ ಅಪರೂಪವಾಗಿ ಕಾಣ್ತಕ್ಕಂತ ಇದು. ನಾವು ಇಲ್ಲಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಅವರ ತನುಮನ ಧನ ಸಹಾಯ ಮಾಡಿ ಇಲ್ಲಿ ನಾವು ಒಂದು ಬಡ ಜನರಿಗೆ ಹಾಗೂ ಬಡ ಎಲ್ಲ ಸಮುದಾಯಗಳಿಗೆ ನಾವು ಇಲ್ಲಿ ಅನುಕೂಲ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು శ్రీ శనేశ్వర స్వామి యొక్క జనన వృత్తాంతములు మనం చెప్పుకుంటూ ఉన్నాము. మహానంది రాగలిగినటువంటి ఛాయాదేవి సూర్యుడుగా కలిగి చేరుతోంది. అక్కడ సూర్య భగవాను ఛాయాదేవి ఛాయాదేవి గర్భవతి. ఆ గర్భము వలన జన్మింపగలిగినటువంటి వాడే మన దేవదేవుడు శ్రీ శనేశ్వరుడు ఛాయాత్మరాముడు సూర్యపుత్రుడు ఆవాహనుడు ఏక చక్రవర్తుడు చతుర్భుజములు కలిగిన వాడు అన్నటి మహాదేవుడుగా కలిగినటువంటి మన దేవదేవుడు శ్రీ శనేశ్వర స్వామి. ಈ ತರ ತೀರ್ಥ ಆ ತರ ತೀರ್ಥ ಅದು ಇದು ಅಂತ ಹೇಳಿ ಪ್ರತಿ ವರ್ಷನೂ ಬರ್ತಾ ಇದಾರೆ. ನಾವು ಚಿಕ್ಕ ಹುಡುಗರಾಗಿಂದನೂ ಇದನ್ನ ಇದೇ ತರ ನಡ್ಸ್ಕೊಂಡ್ ಬಂದು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸಿಕೊಂಡು ಈ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಈ ಗ್ರಾಮದಲ್ಲಿ ಈ ದೇವಸ್ಥಾನ ರಥೋತ್ಸವ ಈ ದಿನ ಇಷ್ಟು ವಿಜೃಂಭಣೆ ಅಂದ್ರೆ ಇಂದಿನ ಒಂದಂತ ಹಿರಿಯರ ಒಂದು ಮಾರ್ಗದರ್ಶನ, ಅವರೊಂದು ಹಿತವಚನ ಈ ದೇವಸ್ಥಾನ ಈ ದಿನ ಒಂದು ಸಾಧ್ಯತೆ ಇಷ್ಟು ವಿಜೃಂಭಣೆ ಒಂದು ಯಶಸ್ಸಾಗಿದೆ. ಸಾಯಂಕಾಲ ಟೆಲಿಕಾಸ್ಟ್ ಫೋನ್ ಮಾಡಿ.
ಗರ್ಭಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಒಂದು ಮಾತು, ಚಿಂತಾಮಣಿ ತಾಲೂಕು ಈ ಒಂದು ಕುಂದೂರು ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟ ಈ ಗರ್ಭಾಸ್ನಲ್ಲಿ ಒಂದು ಗ್ರಾಮದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ 4ನೇ ಶನಿವಾರ ಕಡೆಯ ಶನಿವಾರ ಈ ಒಂದು ಶನಿವಾರ ಒಂದು ರಥೋತ್ಸವದ ಒಂದು ಪ್ರಯುಕ್ತ ಈ ಗ್ರಾಮದ ಒಂದು ಪವಾಡ ಮಹಿಮೆ, ಒಂದು ಈ ಸಮಸ್ತ ಜನತೆ ಎಲ್ಲ ಒಂದು ಭಕ್ತಾದಿಗಳ ಕೋರಿಕೆ, ಒಂದು ಸಂಕಲ್ಪ, ಯಾವ ರೀತಿ ನಮ್ಮ ಒಂದು ಗ್ರಾಮದಲ್ಲಿ ಒಂದು ದೇವರ ಕೃಪೆ ಎಲ್ಲ ಭಕ್ತಾದಿಗಳು ಸಂಕಲ್ಪಿಸಿ ಒಂದು ದೈವ ಸಂಕಲ್ಪ ಸಿಗ್ತಾ ಇದೆ. 100% ಆಗ್ತಾ ಇದೆ ಸರ್. ಯಾಕಂತಂದ್ರೆ ನಾವೊಂದು 20-25 ಲಕ್ಷ ಖರ್ಚು ಮಾಡಿದೀವಿ ಇಲ್ಲಿ. ಇವಾಗ ನಮಗ್ ಬಂದಿರ್ತಕ್ಕಂಥ ಹಣ ಸಹಾಯ 3-3.5 ಲಕ್ಷ ಮಾತ್ರ. ಉಳಿದಂತದ್ದು ನಾವು ಇಲ್ಲಿ ಮಾತ್ರ ನಾವು ಏನೋ ಒಂದು ಕೆಲವೊಂದು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದೀವಿ. ಅದರಿಂದ ನಾವು ಕಲೆಕ್ಷನ್ ಮಾಡಿ ಚೀಟಿ ಪಾಟಿ ಹತ್ರ ಮಾಡಿ ನಾವು ಇದನ್ನ ಒಂದು 20-25 ಲಕ್ಷ ಖರ್ಚು ಮಾಡಿದೀವಿ ಇಲ್ಲಿವರೆಗೂ. ಇದು ಸುಮಾರು 50 ಸರ್ ಮಾತಾಡಿ. ನನ್ನ ಹೆಸರು GN ನಾಂಜೇಗೌಡ ಅಂದು, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಸ್ಬಾ ಹೋಬಳಿ ಕುರುಬೂರು ಗ್ರಾಮ ಪಂಚಾಯತಿ ಗರ್ದಾಸ್ನಲ್ಲಿ ಗ್ರಾಮಕ್ಕೆ ಸೇರಿದ ಶ್ರೀ ಸಮೇಶ್ವರ ಸ್ವಾಮಿ ದೇವಸ್ಥಾನದ ವಿಚಾರದಲ್ಲಿ ಈಗ ನ್ಯೂಸ್ ಮಾಡ್ತಾ ಇದ್ದೀರಿ. ಸಂತೋಷ. ಈ ದೇವಸ್ಥಾನವು ಚೋಡಮ್ಮ ಅಜ್ಜಿ ಅಂತೇಳಿ ಒಬ್ಬ ಅಜ್ಜಿಯವರಿದ್ರು. ಅವರಿಗೆ ಕನಸಲ್ಲಿ ಬಂದು ಏನೋ ಒಂದು ದೇವಸ್ಥಾನ ಮಾಡ್ಬೇಕು ಅನ್ಸಿದ್ದಕ್ಕೆ ಮಾಡಿದ್ನಿ ಅಂತ ಹೇಳ್ಬಿಟ್ಟು ನಾವು ಚಿಕ್ಕ ಹುಡುಗರಿದ್ದಾಗ ಆ ಅಜ್ಜಿ ನಮ್ಗೆ ಹೇಳಿದ್ರು. ಆ ಅಜ್ಜಿ ಈ ಸುತ್ತಮುತ್ತ ಊರುಗಳೆಲ್ಲಾನು ದೇಣಿಗೆ ಪಡೆದು ಈ ಸ್ವಂತ ಜಮೀನಲ್ಲಿ ಸ್ವಂತ ಜಮೀನಲ್ಲಿ ಸ್ವಂತ ಆಸಕ್ತಿಯಿಂದ ಈ ದೇವಸ್ಥಾನಕ್ಕೆ ಬಿಟ್ಕೊಟ್ಟು ಆ ಶಿವೇಶ್ವರ ಸ್ವಾಮಿ ಈ ನಮ್ಮ ಭಾಗದಲ್ಲಿ ಎಲ್ಲೂ ಇಲ್ಲದೆ ಇರೋ ಅಂತ ಮೂರ್ತಿನ ತಂದು ಅಮ್ಮ ಈ ಸುತ್ತಮುತ್ತಲಿನ ಹಿರಿಯರು ಭಕ್ತಾದಿಗಳೆಲ್ಲನೂ ಕೂಡಿಸಿ ಆ ಅಮ್ಮ ತುಂಬಾ ಶ್ರಮ ಪಟ್ಟು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು. ಹಾಗೆ ನಾವು ಚಿಕ್ಕ ಹುಡುಗರಿದ್ದಾಗ ಒಂದು ಪ್ರಸಾದ ಅಂತ ಏನಂತೀವಿ, ಬಡವರಿಗೆ ಅನುಕೂಲ ಆಗ್ತಕ್ಕಂತ ಚೌಲ್ಟ್ರಿ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಿರ್ಮಾಣದ ಮಟ್ಟದಲ್ಲಿದೆ. ನೀವು ನೋಡ್ಬೋದು ಇಲ್ಲಿ ಸುತ್ತ ಸುಮಾರು ಇವಾಗ ಊಟ ಮಾಡ್ತಾ ಇರುವಂತ 300-350 ಜನಕ್ಕೆ ಊಟದ ವ್ಯವಸ್ಥೆ ಆಗಿದೆ. ಒಂದು ಪಂಕ್ತಿಗೆ 350 ಜನ ಊಟದ ವ್ಯವಸ್ಥೆ ಇರುವಂತಕ್ಕಂಥ 2 ಫ್ಲೋರ್ ಬಿಲ್ಡಿಂಗ್ ಎಸ್ಟಿಮೇಷನ್ ಇದೆ. 1 ಕೋಟಿ ರೂಪಾಯಿ ಎಸ್ಟಿಮೇಷನ್ ಇರುವಂತ ಬಿಲ್ಡಿಂಗ್ ಆಗಿದೆ. ಇದಕ್ಕೆ ದಯವಿಟ್ಟು ನಾವು ಇಲ್ಲಿಂದ ವಿನಂತಿ ಮಾಡದಕ್ಕೆ ಏನಂತಂದ್ರೆ ಇದು ಟ್ರಸ್ಟ್ ಬರ್ತಕ್ಕಂಥದ್ರಿಂದ ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಿ ನಮ್ಗೆ ಇದನ್ನ ಪೂರೈಸಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ಆಗ ಜನ ಸುತ್ತಮುತ್ತಲ ಜನ ಎಲ್ಲಾನು ಇಲ್ಲಿ ಒಂದು ಪವಾಡ ಇದೆ, ಒಂದು ಶಕ್ತಿ ಇದೆ ದೇವರಿಗೆ ಅಂತ ಹೇಳ್ಬಿಟ್ಟಿದ್ದೇನೆ ಬಂದು ಆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಆ ದೇವರಿಗೆ ಅರ್ಪಿಸಿ ಆ ಈಡೇರಿದ ವಿಚಾರದಲ್ಲಿ ಹಂಗೆ ಜನಾಭಿಪ್ರಾಯದಿಂದ ಇಷ್ಟೊಂದು ಜನ ಇಲ್ಲಿ ಬಂದು ಸೇರೋದಕ್ಕೆ ಒಂದು ಕಾರಣ ಆಗಿದೆ. ಒಂದು ಬೆಳೆ ಇರ್ಬೋದು, ಒಂದು ಆರೋಗ್ಯ ಇರ್ಬೋದು, ಒಂದು ಮಕ್ಕಳ ಕಲ್ಯಾಣ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಈ ತರ ಏನು ಕುಂದುಕೊರತೆಗಳಿದ್ರೇನೋ ಆ ದೇವರನ್ನ ಸಂಕಲ್ಪ ಮಾಡ್ಕೊಂಡ್ರೆ 100% ಈ ಈಡೇರ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಅನಿಸಿಕೆ. ಯಾಕೆಂದ್ರೆ ಈ ತರ ತೀರ್ಥ ಆ ತರ ತೀರ್ಥ ಅದು ಇದು ಅಂತ ಹೇಳಿ ಪ್ರತಿ ವರ್ಷನೂ ಬರ್ತಾ ಇದಾರೆ. ನಾವು ಚಿಕ್ಕ ಹುಡುಗರಾಗಿಂದನೂ ಇದನ್ನ ಇದೇ ತರ ನಡ್ಸ್ಕೊಂಡ್ ಬಂದು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಷ್ಟ ಕಾರ್ಪಣ್ಯಗಳನ್ನ ಈಡೇರಿಸ್ಕೊಂಡು ಈ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಈ ಗ್ರಾಮದಲ್ಲಿ ಈ ದೇವಸ್ಥಾನ ರಥೋತ್ಸವ ಈ ದಿನ ಇಷ್ಟು ವಿಜೃಂಭಣೆ ಅಂದ್ರೆ ಇಂದಿನ ಒಂದೊಂದು ಹಿರಿಯರ ಒಂದು ಮಾರ್ಗದರ್ಶನ, ಅವರೊಂದು ಹಿತವಚನ ಈ ದೇವಸ್ಥಾನ ಈ ದಿನ ಒಂದು ಸಾಥ್ ನೀಡಿ ಇಷ್ಟು ವಿಜೃಂಭಣೆಗೆ ಒಂದು ಯಶಸ್ಸಾಗಿದೆ. ಇದು ನಿರ್ಮಾಣ ಆದ್ರೆ
ಸುತ್ತಮುತ್ತಲಿನ ಎಲ್ಲಾ ಬಡ ಸಮುದಾಯದ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ದಯಮಾಡಿ ನಾವು ಭಕ್ತರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ದಯಮಾಡಿ ಎಲ್ಲರೂ ಕೂಡ ಇದ್ರದ್ದು ದೇವ್ರ ಕಾರ್ಯ, ಎಲ್ಲರಿಗೂ ಒಂದೊಂದು ಕೈ ಇರ್ಲಿ, ಎಲ್ಲರೂ ಸಹಾಯ ಮಾಡಿ. ಮುಂದಿನ ದಿನಗಳಲ್ಲಿ ಇದು ಎಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಒಂದು ಜಾಗ. ತುಂಬಾ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಇದೆ. ಸುಮಾರು 1.5 ಎಕರೆ ಬರ್ತಕ್ಕಂತ ಜಾಗ ಇದು. ಎಲ್ಲ ದೇವಸ್ಥಾನದ ಜಾಗ ಇದೆ 1.5 ಎಕರೆ. ಸೊ ನಮ್ಮಲ್ಲಿ ವಿನಂತಿ ಏನಂತಂದ್ರೆ, ಈ ಭಕ್ತಾದಿಗಳಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಿ, ಸಹಕರಿಸಿ ಇದನ್ನ ಪೂರ್ಣಗೊಳಿಸಕ್ಕೆ ಸಹಾಯ ಮಾಡ್ಬೇಕು ಅಂತ ಎಲ್ಲರಿಗೂ ವಿನಂತಿ ಮಾಡ್ತಾರೆ. ನಮ್ಮಲ್ಲಿ ಇನ್ನೊಂದು ಮಾತು, ಈ ಒಂದು ಗರ್ಭಾಸ್ಥಳದಲ್ಲಿ ಒಂದು ದೇವರ ಒಂದು ಮಹಿಮೆ ಪವಾಡ ಈ ಒಂದು ಕ್ಷೇತ್ರದಲ್ಲಿ ಮುಂಬರುವ ದಿನಗಳಲ್ಲಿ ಈ ಒಂದು ನಿಮ್ಮ ಗ್ರಾಮದ ದೇವಸ್ಥಾನದ ಆವರಣದಲ್ಲಿ ಇಷ್ಟು ಜಾಗ ಇದು ಒಂದು ಉದ್ದೇಶ, ಒಂದು ಭಕ್ತಾದಿಗಳ ಉದ್ದೇಶದಿಂದ ಮುಂಬರುವ ದಿನಗಳಲ್ಲಿ ಪುಣ್ಯಕ್ಷೇತ್ರ ಆಗುತ್ತೆ. ಈ ವ್ಯಾಪ್ತಿ ಜನತೆಗೆ ನಾವತಾಮಣಿ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇವಸ್ಥಾನದ ಮಹಿಮೆ, ಈ ದೇವಸ್ಥಾನದ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಯಶಸ್ಸಿಗೆ ಒಂದು ಸಾಥ್ ನೀಡ್ತೀರಿ. ಎಲ್ಲ ಗ್ರಾಮದ ಜನರು ನಿಮ್ಮನ್ನು ಇದೇ ಪ್ರತಿ ವರ್ಷ ವಿಜೃಂಭಣೆಯಿಂದ ಎಲ್ಲ ಸಹಸ್ರ ಭಕ್ತಾದಿಗಳು ಕೂಟದ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ನಿಮ್ಮ ಗ್ರಾಮದ ಒಂದು ಸುತ್ತಮುತ್ತ ಗ್ರಾಮ ಜನಸಾಮಾನ್ಯ ಸಮ್ಮುಖದಲ್ಲಿ ಒಂದು ವ್ಯವಸ್ಥೆ ಮಾಡಿ ಸರ್ಕಾರ ಒಂದು ನಂಬಿಕೆ ಇದೆ. ನಮಗೂ ಅಭಿನಂದನೆ ಸರ್. ನಾವು ಇದನ್ನು ಮಾತು ಹೇಳಕ್ ಇಷ್ಟಪಡ್ತೀವಿ. ವಿಜಯ್ ಕುಮಾರ್ GN, ಗಡದಾಸನಹಳ್ಳಿ ಗ್ರಾಮ, ಕುರೂರು ಪಂಚಾಯತಿ, ಕಸಬಾ ಹೋಬಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ ಊರಿನಲ್ಲಿ ಶ್ರಾವಣ ಶನಿವಾರದ ಕೊನೆಯ ಶನಿವಾರ ಶನೇಶ್ವರ ಸ್ವಾಮಿಯ ರಥೋತ್ಸವವನ್ನು ಆಚರಿಸ್ತೀವಿ. ಎಲ್ಲಾ ಊರುಗಳಲ್ಲೂ ಶನೇಶ್ವರ ಸ್ವಾಮಿಯ ದೇವಾಲಯ ರಚನೆ ಮಾಡ್ತಿದ್ದಾರೆ. ಆದ್ರೂ ನಮ್ಮ ಊರಿನಲ್ಲಿ ಸತತ 37 ವರ್ಷಗಳಿಂದ ಶನೇಶ್ವರ ಸ್ವಾಮಿಯ ರಥೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಇಲ್ಲಿಗೆ ಸುಮಾರು ಸುತ್ತಮುತ್ತ ತಾಲೂಕುಗಳು, ಬೆಂಗಳೂರು, ಹಲವಾರು ತಾಲೂಕುಗಳು, ಜಿಲ್ಲೆಗಳಿಂದ ನಮ್ಮ ಊರಿಗೆ ಭಕ್ತಾದಿಗಳು ಬರ್ತಾರೆ. ನಮಗೆ ಇಲ್ಲಿ ಅವರು ಕೈಲಾದ ಸಹಾಯ ಮಾಡಿ ನಮ್ಮ ಊರಿನ ದೇವಾಲಯದ ಹಾಗೂ ಈ ನಾವು ಚೌಲ್ಟ್ರಿ ಏನ್ ಕಟ್ಟಕೊಟ್ಟಿದ್ದೀವಿ ಇದರ ಅಭಿವೃದ್ಧಿಗೆ ಅವ್ರ ತನು ಮನ ಧನ ಸಹಾಯ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಊರಿನ ಶನೇಶ್ವರ ಸ್ವಾಮಿ ದೇವಾಲಯದ ಕಾರ್ಯಕಾರಿ ಸಮಿತಿಯ ವತಿಯಿಂದ ಹಾಗೂ ಗಡದಾಸನಹಳ್ಳಿ ಯುವಕರ ಸಂಘದ ವತಿಯಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೇನೆ. సంఘటన చేయమ మాధ్యమంలో చూస్తారు ఏమంటే కాంట్రోల్ చేయడం బీజేపీ మర్యాద డబ్బు ఆ ముత్యాల విక్రమాదిత్య మహారాజు రాజ్యమంతా చింతాక్రాంతంతో ఉంది. అయితే కొన్ని రోజుల పైన తర్వాత
మాయాపురగమను సృష్టించుకొనగంతటి శని మహాదేవుడు మాయాపురగము పురగమంటే గుర్రం మాయా గుర్రాన్ని సృష్టింప చేసుకుని శని మహాదేవుడు కారవారుడనగలిగినటువంటి సాహస వేషాన్ని ధరించినారంట. మాయాపు వేషం.
జన్మించినాను సూర్యలోకము 33 కోట్ల దేవతలకు చూసినాను అవునా ఇంతటి మహాపరాక్రమవంతుడే 33 కోట్ల దేవతలను పుప్పుదుమ్మలను పెట్టగలిగిన సమర్థులు కాగలిగినటువంటి శనిదేవుడైన శనిదేవుడు శనేశ్వరుడనగలిగినటువంటి పేరు పెట్టిన దేవతలంతా అప్పుడే వెతికినారంట శ్రీ శనేశ్వర స్వామికి నీలాంజన సమాభాసం నదిపుత్రం యమాగ్రజం ఛాయామార్తాండ సంభూతం నమామి శనేశ్వరం. ముక్కోటి దేవాలయ యక్షులు కిన్నరులు కింకర్సులు అశ్వని దేవతలు అష్టదిక్పాలకులు నవగ్రహముల వారు 8వ గ్రహమై రాహువై 9వ గ్రహ కేతువుగా రాహుకేతువులు 8-9వ గ్రహాలుగా నిలబడ్డారు. అకస్మాత్తుగా మానవులకు కలిగిన గండములను దూరం చేయగలిగిన శక్తి కలిగిన వారు రాహుకేతువులు. పుట్టమిది రాక్షస వంశంలోనైనా మరి దేవగణములో చేరి నవగ్రహముల యందు 8వ వారై 9వ వారై నిలబడగలిగినటువంటి వారు. అంతటి యొక్క రాహుకేతువుల అనుగ్రహము మానవునికి కలిగితే ఎంతో శుభము కలుగుతుందని మరి యొక్క బ్రాహ్మణులు లేచినారు. గ్రహ దోషములు వాళ్ళకి లేకుండా సత్య శనేశ్వర స్వామి రామ వెంకటేశ్వర గారికి సకల సంపదల ఆయురారోగ్యములను వారి కుటుంబాలకు ఇచ్చి రక్షించి కాపాడుకోని అని ఆ భగవంతుని మనసారా వేడుకుంటూ ఉంటారు భక్తులారా. కర్మపల్లి నంజుండ గౌడ్రు వాళ్ళు కూడా ఉదార స్వభావముల చేత 101 రూపాయలు దానం చేస్తున్నారు దేవుని పేరులో. కర్మపల్లి నంజుండ గౌడ్రులో కలిగిన ఈ దానానికి మెచ్చి ముక్కోటి దేవత అనుగ్రహం అయితే భక్తులాగా మహానుభావుడు కాగలిగినటువంటి శ్రీ శనేశ్వర స్వామి ఎప్పుడు 7 సంవత్సరములు నిన్ను పట్టి